ಆಸಾರ ಬೋನಿ ವಿವಾದ ಇದೀಗ ರಾಜಕೀಯ ವಲಯದಲ್ಲೂ ತೀವ್ರವಾದಂಥ ಚರ್ಚೆಗೆ ಗ್ರಾಸವಾಗಿದ್ದು, ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಭಯ್ಯ ಅವರು ಬಿಜೆಪಿಯ ವಿರುದ್ಧ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದರು. ಬಿಜೆಪಿಯವರಿಗೆ ಮಾಡೋದಕ್ಕೆ ಯಾವುದೇ ಕೆಲಸ ಇಲ್ಲ, ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಯಾವುದಾದ್ರೂ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋದು ಬಿಜೆಪಿಯವರಿಗೆ ರೂಢಿಯಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಈಗ ಚುನಾವಣೆ ಹತ್ತಿರ ಬರ್ತಾ ಇರುವಂತಹ ಹಿನ್ನೆಲೆ ಆಸಾರ ಬೋನಿ ವಿವಾದವನ್ನ ಮುಂದಿಟ್ಕೊಂಡು ರಾಜಕೀಯ ಗಿಮಿಕ್ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ ಅಂತ ಟೀಕೆ ಮಾಡಿದ್ದಾರೆ. ಆಸಾರ ಬೋನಿಯಲ್ಲಿ ದಲಿತರು ಸೇರಿದಂತೆ ವಿವಿಧ ಸಮುದಾಯಗಳ ಜನರು ವಾಸ ಮಾಡ್ತಾರೆ. ಇಲ್ಲಿನ ಜನರು ಅನ್ಯೋನ್ಯವಾಗಿ ಜೀವನ ನಡೆಸ್ತಾ ಇದ್ದಾರೆ. ಹೀಗಿರುವಾಗ ಹೊರಗಿನಿಂದ ಸಂಘಟನೆಗಳನ್ನ ಕರೆತಂದು ಇಲ್ಲಿನ ಜನರ ನಡುವೆ ಒಡಕು ಮೂಡಿಸುವಂತ ಕೆಲಸ ಮಾಡಬಾರದು ಅಂತ ಪ್ರಸಾದ್ ಅಭಯ್ಯ ಹೇಳಿದ್ರು. ಇನ್ನು ಜಾತಿ ಧರ್ಮದ ಹೆಸರಿನಲ್ಲಿ ಇಲ್ಲಿನ ಜನರನ್ನ ವಿಭಜನೆ ಮಾಡುವಂತ ಪ್ರಯತ್ನ ಮಾಡೋದು ಸರಿಯಲ್ಲ. ಆಸಾರ ಬೋನಿಯಲ್ಲಿ ಶಾಂತಿಯುತವಾಗಿ ಬದುಕ್ತಾ ಇರುವ ಜನರ ನಡುವೆ ಸಂಘರ್ಷದ ವಾತಾವರಣ ಸೃಷ್ಟಿಸುವ ಪ್ರಯತ್ನಕ್ಕೆ ಯಾರೂ ಮುಂದಾಗಬಾರದು ಅನ್ನುವಂಥ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಎಲ್ಲ ವಿಚಾರಗಳನ್ನ ದಾಖಲೆಗಳ ಆಧಾರದ ಮೇಲೆ ಪರಿಶೀಲನೆಯನ್ನ ಮಾಡಿ ಕಾನೂನುಬದ್ಧವಾಗಿ ತೀರ್ಮಾನವನ್ನು ಕೈಗೊಳ್ಳಬೇಕು. ರಾಜಕೀಯ ಲಾಭಕ್ಕಾಗಿ ಒಂದು ಪ್ರದೇಶದ ಜನರ ನಡುವೆ ಸಮಸ್ಯೆಯನ್ನ ಸೃಷ್ಟಿ ಮಾಡೋದು ಸರಿಯಲ್ಲ ಅಂತ ಶಾಸಕ ಪ್ರಸಾದ್ ಅಭಯ್ಯ ತಿಳಿಸಿದ್ದಾರೆ. ದಲಿತರು ನಮ್ಮ ಜನತಾ ಕಾಂಗ್ರೆಸ್ ಮನೆಗಳದಾವ, ಪೌರ ಕಾರ್ಮಿಕರ ಮನೆ ಅದಾವ. ಅವರೆಲ್ಲ ನಮ್ಮ ದಲಿತರಿಗೆ ರಸ್ತೆ ಕೊಟ್ಟರೆ ಇವರಿಗೆ ತ್ರಾಸಾಗಿದೆ. ಈಗ ಬಿ ಜೆ ಪಿಯವರು ಈ ಹಿಂದೂ ಸಂಘಟನೆಗಳನ್ನ ಒಳಗೂಡಿಸ್ಕೊಂಡಿವರು ಯಾವಾಗ ಎಲೆಕ್ಷನ್ ಹತ್ತಿರ ಬರ್ತಾವ ಅವ್ರಿಗೆ ಒಂದು ಇಶ್ಯೂ ಬೇಕು. ಅದು ಎಂಥ ಇಶ್ಯೂಗಳು, ಯಾವುದು ಡೆವಲಪ್ಮೆಂಟ್ ಇಶ್ಯೂಗಳಲ್ಲ. ಒಂದು ಜಾತಿ ಧರ್ಮದ ಹೆಸರಿನಲ್ಲೇ ರಾಜಕೀಯ ಮಾಡ್ಕೊಂಡು ಬಂದಾರೆ. ಇವತ್ತು ಸೆಂಟ್ರಲ್ನಾಗೂ ಕೂಡ ಇವತ್ತೇನಾದ್ರೂ ಅಧಿಕಾರ ಪಡ್ಕೊಂಡಾರ ಇವತ್ತು ಬಿ ಜೆ ಪಿಯವರು ಅಂತಂದ್ರೆ ಅದು ಬರೀ ಈ ಜಾತಿ ಆಧಾರಿತ, ಧರ್ಮಗಳ ಆಧಾರಿತ, ಇದ್ರ ಮೇಲೆ ಇವ್ರದ್ದು ಜೀವನ, ಇದೇ ಬಂಡವಾಳ ಇವ್ರದ್ದು. ಅದೇ ರೀತಿ ಇದು ನಮ್ಮ ಆಸಾರ ಓಣಿ ಇಲ್ಲಿ ಸುಮಾರು ದಿನಗಳಿಂದ ಇಲ್ಲಿ ಮೈನಾರಿಟಿನೂ ಅದಾರ, ಪ್ಲಸ್ ದಲಿತರು ಕೂಡ ಅದಾರ. ಅವ್ರಿಗೆ ಒಂದು ಸರಿಯಾದಂಥ ಇಲ್ಲಿ ರಸ್ತೆ ಇರಲಿಲ್ಲ. ಭಾಳ ಜನರು ಮಳೆಗಾಲ ಬಂತಂದ್ರೆ ನೀರೆಲ್ಲ ಇದೆಲ್ಲ ಪೂರ ನೀರಿನ